ಹಾಸನನಗರದ ಕಟ್ಟಿಂಗೆರೆ ಮಾರುಕಟ್ಟೆಯ ಪಾರ್ಕಿಂಗ್ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸಿದರು. ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪಾಲಿಸಿಲ್ಲ, ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿ ನೀಡದೆ ಕೆಲವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರಸ್ತುತ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಕರೆಯಬೇಕು ಹಾಗೂ ಆರೋಪಿತ ಅಕ್ರಮದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ಪರಿಶೀಲಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಂಡಿತು. ಎರಡು ಅಂಗಡಿಗಳು ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲರ ಅಂಗಡಿ ಇಟ್ಕೊಂಡಿದ್ರು. ಊನವರು ಜೀವನ ಏಕಾಏಕಿ ವಿಷ್ಣುಮೂರ್ತಿ ಅವರು ತೀರೋದ ಮೇಲೆ ನಗರಸಭೆಯವರು ಸ್ವಲ್ಪ ದಿನ ಸುಂಕು ವ್ಯವಸ್ಥೆ ಮಾಡಿಕೊಂಡ್ರು. ಆವಾಗ ಇದು ಮುಜರಾಯಿ ಜಾಗ ಅಂತ DC ಅವರು ಬಂದರು, ತಹಸೀಲ್ದಾರರು ಬಂದರು, AC ಅವರು ಬಂದರು. ಮುಜರಾಯಿ ಜಾಗ ಇಡೀ ಅಂಗಡಿಗಳು ಪೆಟ್ಟಿಗೆ ಬಡ್ಡಿಗೆ ತಗೊಂಡು 10%, 5% ತಗೊಂಡು ಆ ಪೆಟ್ಟಿಗೆಗಳನ್ನ ಡಿಮಾನಿಷ್ ಮಾಡಿ ಹೊಡೆದಾಗಿ ಈ ಜಾಗನ ಖುಲ್ಲಾ ಮಾಡಿಸೋದು. ಮುಜರಾಯಿ ಜಾಗದಲ್ಲಿ ಯಾರಿಗೂ ಕೊಡೋಂಗಿಲ್ಲ. ಸರ್ಕಾರದ ಕಾನೂನಲ್ಲಿ ಸುತ್ತೋಲೆಯಲ್ಲಿ ನಾವು ಯಾರಿಗೂ ಕೊಡಲ್ಲ ಅಂತ ಜಿಲ್ಲಾಧಿಕಾರಿ. ಈಗ ಜಿಲ್ಲಾಧಿಕಾರಿಗಳು ಒಂದು 100 ಪೇಪರಲ್ಲಿ ಪ್ರಿಂಟ್ ಹಾಕಿ 100 ಪೇಪರ್ ಅವರೇ ತೊಗೊಂಡೋಗಿದ್ದಾರೆ. ಪಬ್ಲಿಕ್ ಆಗಿಲ್ಲ ಪೇಪರ್, ಅಡ್ವರ್ಟೈಸ್ಮೆಂಟ್ ಇತ್ತು. ಪೇಪರ್ ಎಷ್ಟಿದ್ದಾವೆ ಅಷ್ಟು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ಅದು ಬಂದ ಮೇಲೆ ಯಾರು ಬೇಕೋ ಅವ್ರು ಕೂತು ತಗೊಳ್ತಾರೆ ಅಂಗಡಿಗಳನ್ನ. ಇಲ್ಲ ಹರಾಜಲ್ಲಿ 20 ಲಕ್ಷಕ್ಕೆ 12 ಲಕ್ಷಕ್ಕೆ ಪಾರ್ಕಿಂಗ್ 14 ಲಕ್ಷಕ್ಕೆ ಹೋಗಿದ್ದು ಇವತ್ತು 4 ಲಕ್ಷಕ್ಕೆ 4.5 ಲಕ್ಷಕ್ಕೆ ಟೆಂಡರ್ ನಿಂತಿದೆ. ಇದರೊಳಗೆ ಹಾಸನಮ್ಮನ ದೇವಸ್ಥಾನದ ಹಿಡಿದು ಈ ದೇವಸ್ಥಾನ ಜಾಗಗಳವರು ತಿಂದು ತೇಗ್ತಾ ಇದ್ದಾರೆ ಅಧಿಕಾರಿಗಳು. ಹೊರತು ಇವರು ಹಾಸನ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ. ಇದು MP ಅವರು ಅಲ್ಲೇ ತೀರ್ಮಾನ ಮಾಡಬೇಕಿತ್ತು. ಮುಜರಾಯಿ ಜಾಗ ಯಾರಿಗೂ ಕೊಡೋಂಗಿಲ್ಲ, ನಾವು ಕೊಡೋದಿಲ್ಲ ಅಂತ. DC ಗೊತ್ತಿಲ್ಲ ಸ್ವಾಮಿ, AC ಗೊತ್ತಿಲ್ವಾ, ಪೇಪರ್ನವ್ರಿಗೆ ಗೊತ್ತಿಲ್ವಾ? ಇದು ಮುಜರಾಯಿ ಜಾಗ. ಹಳೆ ಅಂಗಡಿಯವರು ಜಗಳ ಮಾತಾಡೋಕ್ಕೆಲ್ಲ ಜಗಳ ಮಾತಾಡಿ ನಾವು ನೀವು ಹೆಂಗೆ ಹೇಳಿದ್ರೆ ಹಿಂದೆ ಹೋಗಿ ಅವರೆಲ್ಲ ಎಷ್ಟು 8 ಲಕ್ಷಕ್ಕಾಗಿತ್ತು, 12 ಈಗ 4.5 ಲಕ್ಷ. ನೀನು ಈ ಥರ ನಮ್ಗೆ ಋಣ ಬೇಕು ಬಂದಿದೆ